ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ನನ್ನ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ನೇ ಹಣ ಗಳಿಸಕ್ಕಿರುವಂತಹ ಮಾರ್ಗಗಳು ಯಾವುದು ಅಂತ ಹೇಳಿದೆ. ಆ ಒಂದು ವಿಡಿಯೋ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ಹೇಗೆ, ಆ ಒಂದು ವಿಡಿಯೋಸ್ಗಳಿಂದ ನಾವು ಹಣ ಗಳಿಸೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಯೂಟ್ಯೂಬ್ನಲ್ಲಿ ನೀವು ವಿಡಿಯೋಸ್ಗಳನ್ನು ಹಾಕ್ಬಿಟ್ಟು ಅದರಿಂದ ಹಣ ಗಳಿಸೋದು ಹೇಗೆ ಅಂತ ಹೇಳೋದಾದ್ರೆ, ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ. ಗೆಳೆಯರೆ, ಯೂಟ್ಯೂಬ್ ಅನ್ನೋದು ಗೂಗಲ್ನ ಕೆಳಗಡೆ ಬರೋದ್ರಿಂದ ಈ ಒಂದು ಗೂಗಲ್ ಜಿಮೇಲ್ ಅಕೌಂಟ್ ನಿಮಗೆ ಇರಬೇಕಾಗಿರೋದು ಕಡ್ಡಾಯವಾಗಿದೆ. ಸಾಮಾನ್ಯವಾಗಿ ಎಲ್ಲರ ಮೊಬೈಲಲ್ಲೂ ಒಂದು ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಯಾರ್ಯಾರ ಮೊಬೈಲ್ನಲ್ಲಿ ಇಲ್ವೋ ಮೊದಲು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು ಯೂಟ್ಯೂಬ್ನಲ್ಲಿ ಲಾಗಿನ್ ಆದ ಆ ಒಂದು ಅಕೌಂಟ್ನ ಮೂಲಕ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಸುಲಭವಾಗಿ ಹಣನ ಗಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದರೆ ನೀವು ಮೊದಲು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನಿಂದ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಹೀಗೆ ಕಾಣುತ್ತೆ. ಇಲ್ಲಿ ಸೈಡಿಗೆ ಕಾಣ್ತಾ ರೈಟ್ ಸೈಡಲ್ಲಿ ಕಾಣ್ತಾ ಇರೋ ಒಂದು ಮನುಷ್ಯನ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ನ ತೋರಿಸ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಜಿಮೇಲ್ ಅಕೌಂಟ್ಗಳು ಕಾಣುತ್ತೆ. ನೀವು ಯಾವುದರಿಂದ ಒಂದು ನಿಮ್ಮ ಮೊಬೈಲ್ನಲ್ಲಿರುತ್ತೋ ನಿಮ್ಗೆ ಯಾವ್ದು ಬೇಕೋ ಆ ಜಿಮೇಲ್ ಅಕೌಂಟ್ನ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಟೆಕ್ ಗುರು ಕನ್ನಡ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ, ಕೆಳಗಡೆ ಒಂದು ಅಪ್ಲೋಡ್ ಆಪ್ಷನ್ ಇದೆ. ಅದು ಬೇಡ ಅಂದರೆ ಇಲ್ಲಿ ನೋಡಿ ಈ ಒಂದು ಮನುಷ್ಯನ ಚಿತ್ರದಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಒಂದು ಅಪ್ಲೋಡ್ ಆಪ್ಷನ್ ಅಂತ ಒಂದು ಇದೆ ವಿಡಿಯೋ ಅಪ್ಲೋಡಿಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ವೀಡಿಯೋಗಳು ಇಲ್ಲಿ ಕಾಣ್ತವೆ. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ನನ್ನ ಚಾನಲ್ನ ಒಂದು ಇಂಟ್ರೋನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಹೀಗೊಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೀವು ಎಷ್ಟು ಆ ವಿಡಿಯೋ ಪೂರ್ತಿಯಾಗಿ ಇಡಬೇಕು ಅಂದರೆ ಹಾಗೆ ಬಿಡಿ, ಅದನ್ನು ನೀವು ಕಟ್ ಮಾಡಬೇಕು ಅಂದರೆ ಎಷ್ಟು ಸೆಕೆಂಡ್ಗೆ ಕಟ್ ಮಾಡಬೇಕು ಅಂತ ಹೀಗೆ ಕಟ್ ಮಾಡಿ, ಇಲ್ಲ ಪೂರ್ತಿಯಾಗಿ ಇರಬೇಕು ಅಂದರೆ ಹಾಗೆ ಬಿಡಿ. ಹಾಗೆ ಇಲ್ಲಿ ನಿಮಗೆ ಟೈಟಲ್ ಕೊಡಬೇಕಾಗುತ್ತೆ. ಈ ವಿಡಿಯೋ ಏನು ಅಂತೇಳಿ ಟೈಟಲ್ ಕೊಡಬೇಕಾಗುತ್ತೆ. ಇಲ್ಲಿ ಟೈಟಲ್ನಲ್ಲಿ ನೀವು ಒಳ್ಳೆಯ ಟೈಟಲ್ನ ಕೊಡಬೇಕಾಗುತ್ತೆ, ಯಾಕಂದರೆ ಜನರು ಇದ್ರ ಮೇಲೆ ಸರ್ಚ್ ಮಾಡುವಂಥದ್ದು. ಹಾಗೆ ಈ ಟೈಟಲ್ನ ನೀವು ನೋಡಾದ್ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದಲ್ಲಿ ಏನೇನಿದೆ ಹಾಗೆ ನೀವು ಕೊಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ಏನೇನಿದೆ ಅನ್ನೋದೆಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಬರೀಬೇಕಾಗುತ್ತೆ. ಹಾಗೆ ಕೆಳಗಡೆ ಪಬ್ಲಿಕ್ ಅಂತ ಒಂದು ಇದಿದೆ, ಪಬ್ಲಿಕ್, ಪ್ರೈವೇಟ್, ಅನ್ಲಿಸ್ಟೆಡ್ ಅಂತೇಳಿ. ಗೆಳೆಯರೆ, ಪ್ರೈವೇಟ್ ಅಂದರೆ ನೀವು ಮಾತ್ರ ನೋಡ್ಬೋದು, ಯಾರು ನೋಡೋಕ್ಕಾಗಲ್ಲ. ಪಬ್ಲಿಕ್ ಅಂದರೆ ಯಾರು ಬೇಕಾದ್ರೂ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ಬೋದು, ಅದಕ್ಕೆ ಪಬ್ಲಿಕ್ ಅನ್ನೋದೇ ಇರಲಿ ಯಾವಾಗಲೂ. ಇಲ್ಲಿ ಜಸ್ಟ್ ಇವಾಗೆಲ್ಲ ಮುಗೀತು. ಇಲ್ಲಿ ಮೇಲ್ಗಡೆ ಕಾಣ್ತಿರೋ ಒಂದು ಆ್ಯರೋ ಮಾರ್ಕ್ ಏನಿದೆ, ಬಾಣದ ಗುರುತು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ಒಂದು ಕ್ರಿಯೇಟ್ ಚಾನಲ್ ಅಂತ ಒಂದು ಆಪ್ಷನ್ ಬಂದರೆ ಅದ್ರ ಮೇಲೆ ನಿಮ್ಗೆ ಯಾವ ಚಾನಲ್ ಹೆಸರು ಬೇಕೋ ಅದನ್ನ ಇಟ್ಬಿಟ್ಟು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಈಗ ಇದು ಅಪ್ಲೋಡ್ ಆಗ್ತಾ ಇದೆ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಇದು ಅಪ್ಲೋಡ್ ಆಗುತ್ತೆ. ಗೆಳೆಯರೆ, ಅಪ್ಲೋಡ್ ಮಾಡಲಿಕ್ಕೆ ಕಡಿಮೆ ಅಂದರೂ 3G ಅಥವಾ 4G ಇಂಟರ್ನೆಟ್ ಇರಬೇಕು. 2Gಯಲ್ಲಿ ಇದು ಅಪ್ಲೋಡ್ ಆಗೋದು ತುಂಬ ಸ್ಲೋ ಮತ್ತು ತುಂಬ ಕಷ್ಟಕರ. ನೋಡಿ, ಇದು ಅಪ್ಲೋಡ್ ಆಗ್ತಾ ಇದೆ. ಗೆಳೆಯರೆ, ಯೂಟ್ಯೂಬ್ನಲ್ಲಿ ಇಲ್ಲಿ ನೋಡ್ಬೋದು ನೀವು, ಇದಾಗಲೇ ಅಪ್ಲೋಡ್ ಆಗಿದೆ. ಇದನ್ನು ಯಾರು ಬೇಕಾದರೂ ಈ ಒಂದು ಹೆಸರಿನಲ್ಲಿ ಇದನ್ನು ವಿಡಿಯೋ ಸರ್ಚ್ ಮಾಡಿಬಿಟ್ಟು ಈ ವಿಡಿಯೋಸ್ನ ನೋಡ್ಬೋದು. ಗೆಳೆಯರೆ, ಯೂಟ್ಯೂಬ್ ಆ್ಯಪ್ನಲ್ಲಿ ಇಷ್ಟ ಇರುವಂಥದ್ದು. ಇವಾಗ ರಿಯಲ್ ಪ್ರೊಸೆಸ್ ನಡೆಯೋದು, ಹಣ ಗಳಿಸಲಿಕ್ಕೆ ರಿಯಲ್ ಪ್ರೊಸೆಸ್ ನಡೆಯುವಂಥದ್ದು ಏನು ಮಾಡಬೇಕು ಅಂದರೆ ಈ ಆ್ಯಪ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಬ್ರೌಸರ್ಗಳಿಗೆ ಹೋಗಬೇಕು. ಈಗ ನಾನು ನಮ್ಮ ಮೊಬೈಲಲ್ಲಿರುವಂಥ ಕ್ರೋಮ್ ಬ್ರೌಸರ್ಗೆ ಹೋಗ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ಗೆ ಹೋದ ತಕ್ಷಣ ಅಲ್ಲೇನು ಮಾಡಬೇಕು ಅಂದರೆ ನೀವು www.youtube.com ಅಂತ ಸರ್ಚ್ ಮಾಡಬೇಕು. ಇಲ್ಲಿ youtube.com ಅಂತ ಸರ್ಚ್ ಮಾಡಿದ ತಕ್ಷಣ ಹೀಗೆ ನಿಮಗೊಂದು ಸ್ಕ್ರೀನ್ ಮೇಲೆ ಯೂಟ್ಯೂಬ್ನ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಿರೋ ಒಂದು ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ಗಳು, ನಿಮ್ಮ ಅಕೌಂಟ್ನ ಇಮೇಲ್ ಅಡ್ರೆಸ್ನ ಹೊಡಿಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಹೊಡೆದಾದ್ಮೇಲೆ ಈಗ ನೀವು ಗೂಗಲ್ ಕ್ರೋಮ್ನ ಮೂಲಕ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡ್ತಾ ಇದ್ದೀರಾ. ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಿರೋ ಒಂದು ಮನುಷ್ಯನ ಚಿತ್ರ, ಒಂದು ರೌಂಡ್ ಆಕಾರದಲ್ಲಿ ಕಾಣ್ತಿರೋ ಮನುಷ್ಯನ ಚಿತ್ರ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ. ಗೆಳೆಯರು, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೀವು ಇದ್ರ ಮೂಲಕನೇ ಓಪನ್ ಆಗಬೇಕಾಗುತ್ತೆ, ಯಾಕಂದರೆ ನೀವು ಕ್ರಿಯೇಟರ್. ಅದಕ್ಕೆ ಇಲ್ಲಿ ನೋಡಿ, ಈಗ ಬರ್ತಿದ್ದಾಗೆ ನಿಮಗೊಂದು ಆಪ್ಷನ್ ಕಾಣುತ್ತೆ, ಕ್ರಿಯೇಟರ್ ಸ್ಟುಡಿಯೋ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ಗೆ ಸಂಬಂಧಪಟ್ಟಂಥ ಒಂದು ಎಲ್ಲ ಆಪ್ಷನ್ಗಳು ಕಾಣುತ್ತೆ. ನಿಮ್ಮ ವಿಡಿಯೋ ಇಲ್ಲಿ ನೋಡ್ಬೋದು, ಈಗಾಗಲೇ ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋ ಕೂಡ ಕಾಣ್ತಾ ಇದೆ. ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂಥ ಒಂದು ಹೆಸರುಗಳನ್ನು ಹಾಕ್ಬೋದು. ಈಗ ಡಿಸ್ಕ್ರಿಪ್ಷನ್ಗಳನ್ನು ಹಾಕ್ಬೋದು.
ಹಾಗೆ ಇನ್ನೇನೋ ಮಾಡ್ಬೋದು. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ನಲ್ಲಿ ಇದು ಯಾವ ಕೆಟಗರಿ ಹಾಕುವಂಥದ್ದು, ಇದು ಕಾಮಿಡಿನೋ ಅಥವಾ ಎಂಟರ್ಟೈನ್ಮೆಂಟೋ, ನ್ಯೂಸು, ಪೊಲಿಟಿಕ್ಸು, ಇದಕ್ಕೆ ಸಂಬಂಧಪಟ್ಟ ಯಾವ್ದು ಬೇಕೋ ಆ ಕೆಟಗರಿಲಿ ಹಾಕ್ಬೋದು. ಹಾಗೆ ಇಲ್ಲಿ ಬೇರೆ ಇನ್ನೂ ಹಲವಾರು ರೀತಿಯ ಆಪ್ಷನ್ಗಳಿವೆ, ಇದೇನೋ ಅಷ್ಟು ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ, ನೀವು ಮಾಡಿದಂಥ ವೀಡಿಯೋಸ್ಗಳಿಂದ ಹಣ ಗಳಿಸೋದು ಹೇಗೆ ಅಂತೇಳಿ ಇಲ್ಲಿ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ನಿಮಗೆ ಕಾಣ್ತಾ ಇದೆ ಹಲವಾರು ಆಪ್ಷನ್ಗಳು ನಿಮ್ಮ ಲೆಫ್ಟ್ ಸೈಡಲ್ಲಿ. ಅದರಲ್ಲಿ ನೀವು ಇಲ್ಲಿ ಚಾನಲ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಹಲವಾರು ಒಂದು ದೊಡ್ಡೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಮೊನೆಟೈಸೇಷನ್ ಅಂತೇಳಿ. ಗೆಳೆಯರೆ, ಈ ಮೊನೆಟೈಸೇಷನ್ ಏನಪ್ಪ ಅಂದರೆ, ನಿಮ್ಮ ವೀಡಿಯೋಸ್ಗಳಿಂದ ನೀವು ಹಣ ಗಳಿಸಬೇಕಾಗುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಎನೇಬಲ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ಗಳು ಕಾಣಿಸುತ್ತೆ. ಇದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡಿ, ನೀವು ನೇರವಾಗಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಗಮನಿಸಬೇಕು, ಒಂದು ನೋಟಿಸ್ ಇದೆ. ಇದು ಹೊಸದಾಗಿ ಬಂದಿರೋಂಥ ರೂಲ್ಸ್, ಏಪ್ರಿಲ್ 7ರಿಂದ ಬಂದಿರುವಂಥ ಒಂದು ರೂಲ್ಸ್ ಏನಪ್ಪ ಅಂದರೆ, ನೀವು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ನ ಒಟ್ಟು ವ್ಯೂಸ್ಗಳು 10,000 ದಾಟಿರಬೇಕು. 10,000 ದಾಟಿದ ನಂತರ ಮಾತ್ರ ನೀವು ಹಣನ ಗಳಿಸ್ಬೋದು. ಆದರೆ ಹಣನ ಗಳಿಸ್ಲಿಕ್ಕೆ ನೀವು ಓಕೆ ಮಾಡಬೇಕು ಅಂದರೆ ಅದು ಯಾವಾಗ ಬೇಕಿದ್ರೂ ಮಾಡ್ಕೋಬೋದು. ನಿಮ್ಮ ಅಕೌಂಟಲ್ಲಿ 0 ವ್ಯೂಸ್ ಇದ್ದಾಗಲೂ ಕೂಡ ಮಾಡ್ಬೋದು. ಅದಕ್ಕೆ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾದಂಥ ಆಪ್ಷನ್ ಕಾಣುತ್ತೆ, ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಇಲ್ಲೊಂದು ಐ ಹ್ಯಾವ್ ಅಗ್ರೀಡ್ ರೀಡ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೇಳಿ ಕ್ಲಿಕ್ ಮಾಡಿಬಿಟ್ಟು, ನೀವಿಲ್ಲಿ 3 ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ಐ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಐ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಮತ್ತೊಂದು ಆಪ್ಷನ್ ಕಾಣುತ್ತೆ, ಅದನ್ನು ನೀವೆಲ್ಲ ಕ್ಲಿಕ್ ಮಾಡಿ. ಇವಾಗ ಏನು ಮಾಡಬೇಕು ಅಂದರೆ, ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಒಂದು ಕ್ಲಿಕ್ ಆಗುತ್ತೆ. ಇಲ್ಲಿ ನೋಡಿ, ಇದ್ರ ಹಿಂದ್ಗಡೆ ಒಂದು ಇನ್ನೊಂದು ಸಲ ತೋರಿಸ್ತೀನಿ. ಇವಾಗ ನೀವು ನೋಡ್ಬೋದು ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್, ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೊನೆಟೈಸೇಷನ್ ಅನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಒಂದಿಷ್ಟೇನೋ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಒಂದು ಕಾಣ್ತಾ ಇದೆ ನೆಕ್ಸ್ಟ್ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಆ್ಯಡ್ಸೆನ್ಸ್ ಅಕೌಂಟ್ಗೆ ಈ ಒಂದು ವೆಬ್ಸೈಟು ರೀಡೈರೆಕ್ಟ್ ಆಗುತ್ತೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿ ನೀವು ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಒಂದು ಅಕೌಂಟ್, ಯಾಕಂದರೆ ಇದು ಹಣ ಗಳಿಸಲಿಕ್ಕೆ. ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದೊಂದು ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೀವು ಮತ್ತೊಂದು ಸಲ ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ. ಗೂಗಲ್ ಅಕೌಂಟ್ ಈಗಾಗಲೇ ಇದ್ದರೆ ಇಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಚಾನಲ್, ಈ ಒಂದು ಚಾನಲ್ನಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ, ನನ್ನ ಪಾಸ್ವರ್ಡ್ ಹೊಡೆದ್ಬಿಟ್ಟು ಇವಾಗ ಲಾಗಿನ್ ಆಗ್ತಾ ಇದ್ದೀನಿ. ಹೀಗೆ ನೀವು ಅಲ್ಲಿ ಸೈನ್ ಇನ್ ಆದ ತಕ್ಷಣ ನಿಮಗೆ ಈಗೊಂದು ಕಾಣುತ್ತೆ ಸ್ಕ್ರೀನಲ್ಲಿ ನೋಡ್ಬೋದು, ನಿಮ್ಮ ವೆಬ್ಸೈಟ್ ಇದು youtube.com ಚಾನಲ್, ನಿಮ್ಮ ಚಾನಲ್ನ ಒಂದು URL. ಹಾಗೆ ನಿಮಗೆ ಯಾವ ಭಾಷೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ವೆಯ್ಟ್ ಮಾಡಿ. ಈಗೊಂದು ಆಪ್ಷನ್ ಕಾಣುತ್ತೆ, ನೀವು ಯಾವ ದೇಶದಲ್ಲಿದ್ದೀರಾ ಅಂತ ಕ್ಲಿಕ್ ಮಾಡಿ. ಹಾಗೆ ಯಾವ ದೇಶ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ಒಂದು ಟೈಮ್ ಝೋನಲ್ಲಿದ್ದೀರಾ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ಸ್ವಲ್ಪ ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಯಾವ ಟೈಮ್ ಝೋನಲ್ಲಿ ಇದ್ದೀರಾ. ಭಾರತೀಯ ಕಾಲಮಾನದ ಪ್ರಕಾರ 5:15 ಪ್ಲಸ್ 5:15 ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಭಾರತೀಯರ ಕಾಲಮಾನ ಪ್ಲಸ್ 5:15 ಬಂದ ತಕ್ಷಣ ಇಲ್ಲಿ ನಿಮಗೊಂದು ಕೋಲ್ಕತ್ತಾ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇವಾಗ ಏನು ಮಾಡಬೇಕು ಅಂದರೆ, ನಿಮ್ಮ ಎಲ್ಲ ಡೀಟೇಲ್ಸ್ನ ತುಂಬಬೇಕಾಗುತ್ತೆ. ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ಇಲ್ಲಿ ನಿಮ್ಮ ಅಡ್ರೆಸ್ಸು, ಟೌನು, ಸಿಟಿ, ಪಿನ್ ಕೋಡು, ಯಾವ ಸ್ಟೇಟಲ್ಲಿದ್ದೀರಾ, ಯಾವ ರಾಜ್ಯದಲ್ಲಿದ್ದೀರಾ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಇಮೇಲ್ ಅಡ್ರೆಸ್, ಮತ್ತು ಇಲ್ಲಿ ಆಪ್ಷನ್ಗಳು ಇದೆಲ್ಲ ಎಸ್ ಅಂತಲೇ ಕೊಡಿ. ನೀವು ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಏನಿದು ಅಂತೇಳಿ ಎಲ್ಲದಕ್ಕೂ ಎಸ್ ಅಂತ ಕೊಟ್ಟಾದಮೇಲೆ ನೀವು ಕೆಳಗಡೆ ಕಾಣ್ತಾ ಇರೋ ಒಂದು ಸಬ್ಮಿಟ್ ಮೈ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಆಗಲೇ ನಾನು ಹೇಳಿದಾಗೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಿಮ್ಮ ಫೋನ್ ನಂಬರ್ನ ಹೊಡೆದ್ಬಿಟ್ಟು, ನಿಮ್ಮ ವರ್ಕಿಂಗ್ನಲ್ಲಿ ಇರುವಂಥ ಒಂದು ವರ್ಕಿಂಗ್ ಕಂಡೀಷನಲ್ಲಿರೋ ಫೋನ್ ನಂಬರ್ನ ಹೊಡೆದ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ವೆರಿಫಿಕೇಷನ್ ಕೋಡ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು 6 ಅಂಕೆ ಒಂದು ಕೋಡ್ ಬರುತ್ತೆ, ಅದನ್ನು ನೀವು ಇಲ್ಲಿ ಹೊಡಿಬೇಕಾಗತ್ತೆ. ನೋಡಿ, ಒಂದು ಕೋಡ್ ಬಂದಿದೆ ಗೂಗಲಿಂದ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ಏನು ಕೋಡ್ ಬಂದಿದೆ ಅಂತ ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ನೋಡಿ, ಈಗೊಂದು ಕೋಡ್ ಬಂದಿದೆ, ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ಹಾಗೆ ನೋಡ್ಕೊಂಡ್ಬಿಟ್ಟು ಅದನ್ನು ನೀವು ಇಲ್ಲಿ ಹೊಡಿಬೇಕಾಗುತ್ತೆ. ಇಲ್ಲಿ ಹೊಡೆದ ತಕ್ಷಣ ಏನಪ್ಪ ಅಂದರೆ, ಹೊಡೆದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ. ಎಸ್,
ಯುವರ್ ಅಕೌಂಟ್ ಅಂಡರ್ ರಿವ್ಯೂ ಅಂತೇಳಿ, ಯುವರ್ ಅಪ್ಲಿಕೇಶನ್ ಈಸ್ ಇನ್ ರಿವ್ಯೂ. ಇದೇನಪ್ಪ ಅಂದರೆ ಇದು ನಿಮ್ಮ ಅಕೌಂಟ್ ಈಗಾಗಲೇ ಆ್ಯಡ್ಸೆನ್ಸ್ಗೆ ಜಾಯ್ನ್ ಆಗಿದ್ದೀರಾ, ಏನಪ್ಪ ಅಂದರೆ ಇನ್ನು 24 ಗಂಟೆಗಳ ಒಳಗಾಗಿ ಅವರು ನಿಮಗೆ ರಿವ್ಯೂ ಮಾಡಿ ಅದರ ಒಂದು ಇದನ್ನು ಹೇಳ್ತಾರೆ. ಮತ್ತೊಂದು ನಿಮಗೆ ನೆನಪಿರಲಿ, ಈ ಒಂದು ಆ್ಯಡ್ಸೆನ್ಸ್ ಅಕೌಂಟ್ಗೆ ಇವಾಗ ನೀವು ಸೇರಿದ್ದೀರಾ, ನೀವು ಯೂಟ್ಯೂಬ್ನಿಂದ ಹಣನ ಗಳಿಸಬೇಕು ಅಂದರೆ ಈ ಒಂದು ಏಪ್ರಿಲ್ 7ರ ಒಂದು ರೂಲ್ಸ್ನ ಪ್ರಕಾರ ನಿಮ್ಮ ವೀಡಿಯೋಸ್ಗಳು ಎಲ್ಲ ವೀಡಿಯೋಸ್ಗಳು ಸೇರಿಬಿಟ್ಟು 10,000 ವ್ಯೂಸ್ಗಳು ಆಗಿರಬೇಕು. ಅದರ ನಂತರ ಮಾತ್ರ ನೀವು ಹಣವನ್ನು ಗಳಿಸ್ಬೋದು. ಇವಾಗ ನೋಡಿ, ಇಲ್ಲಿ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ನಿಮ್ಮ ಇಮೇಲಿಗೆ ಒಂದು ಮೆಸೇಜ್ ಬರುತ್ತೆ, ಇದರ ಕುರಿತು ನೀವು ವೆಯ್ಟ್ ಮಾಡ್ತಾಯಿರಿ. ಹೀಗೆ ಅದು ಒಂದು 24 ಗಂಟೆಗಳ ಕಾಲ ಅಥವಾ ನಿಮ್ಮದು 10,000 ರೀಚ್ ಆಗೋವರೆಗೂ ಈಗ ರಿವ್ಯೂವಲ್ಲೇ ಇರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಹೋಮ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇದೆ ಹೋಮ್ ಆಪ್ಷನ್ ಬಿಟ್ಟರೆ ಮತ್ತೇನು ಆಪ್ಷನ್ಗಳು ಕಾಣ್ತಾ ಇಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ ಇನ್ನೂ ಅಪ್ರೂವ್ ಆಗಿಲ್ಲ ಅಂತೇಳಿ. ಅಪ್ರೂವ್ ಆದ ತಕ್ಷಣ ಇವೆಲ್ಲ ಆಪ್ಷನ್ಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚಾನಲ್ ಅಪ್ರೂವ್ ಆಗಿದ್ದರೆ ಹೀಗೆ ನಿಮಗೊಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಆಪ್ಷನ್ಗಳು ಅಂತ ಕಾಣ್ತವೆ. ಇದು ಯಾವ್ದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಏನಾರು ಹೆಸರನ್ನು ಚೇಂಜ್ ಮಾಡಬೇಕು ಅಥವಾ ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡಬೇಕು, ಎಲ್ಲ ಸರಿಯಾಗಿ ಹೊಡೀರಿ. ನಿಮ್ಮ ಅಡ್ರೆಸ್ ಇಲ್ಲಿ ತುಂಬ ಮುಖ್ಯ. ಯಾಕಪ್ಪ ಅಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಅಡ್ರೆಸ್ಗೆ ಒಂದು ಕೋಡ್ನ ಕಳಿಸ್ತಾರೆ ಅವರು, ಆ ಒಂದು ಕೋಡ್ನ ನೀವು ಇಲ್ಲಿ ಹೊಡಿಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ಬೋದು ಒಂದು ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ನ ಅಕೌಂಟ್ನ ಒಂದು ಏನಿದೆ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಅಂತ ನಿಮ್ಮ ಬ್ಯಾಂಕಲ್ಲಿ ಕೇಳಿದ್ರೆ ಹೇಳ್ತಾರೆ, ಅದನ್ನು ನೀವು ಹೊಡಿಬೇಕಾಗುತ್ತೆ. ಇಲ್ಲಿ ನೀವು ಇನ್ನೊಂದು ಅಂಶನ ಗಮನಿಸ್ಬೋದು, ನಿಮ್ಮ ವೀಡಿಯೋಸ್ಗಳಿಂದ $100 ಹಣ ಬಂದಾದಮೇಲೆ ಮಾತ್ರ ಅವರು ನಿಮಗೆ ಹಣನ ಕಳಿಸ್ತಾರೆ. ಅಂದರೆ ಸುಮಾರು 6,000 to 6,500 ರೂಪಾಯಿಗಳು ಬಂದ ನಂತರ ಮಾತ್ರ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳ 21ನೇ ತಾರೀಕು ಅವರು ಪೇ ಮಾಡ್ತಾರೆ. ಹೀಗೆ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿದ ತಕ್ಷಣವೇ ನೀವು ಹಣ ಗಳಿಸ್ಲಿಕ್ಕಾಗಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ, ಈಗ ಅಪ್ಲೋಡ್ ಮಾಡಿರ್ತೀರ ವೀಡಿಯೋಸ್ಗಳನ್ನು, ಅಲ್ಲಿ ನೀವು ಎಡಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಇಲ್ಲಿ ಎಡಿಟ್ ಅಂತ ಇದನ್ನು ಓಪನ್ ಮಾಡಾದಮೇಲೆ ನೀವು ಹಣ ಗಳಿಸಬೇಕು ಅಂದರೆ ಇಲ್ಲಿ ಮೊನೆಟೈಸೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಯಾರ್ಯಾರ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಅಪ್ರೂವ್ ಆಗಿದೆಯೋ ಅವ್ರಿಗೆ ಮಾತ್ರ ಇದು ಕಾಣಿಸುತ್ತೆ ಮೊನೆಟೈಸೇಷನ್ ಅಂತೇಳಿ. ಒಂದು ಮೊನೆಟೈಸೇಷನ್ನ ನೀವು ಇಲ್ಲಿ ಹೀಗಿರುತ್ತೆ, ಅದು ಮೊದಲಿಗೆ ಇದನ್ನು ನೀವು ಆನ್ ಮಾಡಬೇಕಾಗತ್ತೆ. ಆನ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಸೇವ್ ಆಪ್ಷನ್ ಇರುತ್ತೆ, ಇದನ್ನು ನೀವು ಸೇವ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈಗ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬರಲ್ಲ. ಎಲ್ಲ ವೀಡಿಯೋಸ್ಗಳನ್ನು ನೀವು ಮೊನೆಟೈಸೇಷನ್ ಮಾಡಬೇಕಾಗತ್ತೆ. ಗೆಳೆಯರೇ, ಒಂದು ನೆನಪಿರಲಿ, ಕಾಪಿರೈಟ್ ನೋಟಿಸ್ ಬಂದಿರುವಂಥ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಂದಿರುವಂಥ ವೀಡಿಯೋಸ್ಗಳಿಗೆ ಮೊನೆಟೈಸ್ ಮಾಡಲಿಕ್ಕಾಗಲ್ಲ. ಈಗ ಮೊನೆಟೈಸ್ ಮಾಡಾದಮೇಲೆ ನೀವು ನಿಮ್ಮ ಮೊಬೈಲ್ನ ಡ್ಯಾಶ್ ಬೋರ್ಡ್ಗೆ ಹೋಗ್ಬೋದು. ಡ್ಯಾಶ್ ಬೋರ್ಡ್ಗೆ ಹೋಗಿಬಿಟ್ರೆ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀವು ಈ ತಿಂಗಳಲ್ಲಿ ಎಷ್ಟು ಹಣ ಗಳಿಸಿದ್ದೀರಾ, ಏನು ಅದು ಇದು ಅಂತೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬರುತ್ತೆ, ಎಷ್ಟು ವ್ಯೂಸ್ ಆಗಿದೆ ಅದು ಇದು ಅಂತೇಳಿ. ಹಾಗೆ ಇಲ್ಲಿ ವೀಡಿಯೋ ಮ್ಯಾನೇಜರ್ ನಿಮ್ಮ ವೀಡಿಯೋಸ್ಗಳನ್ನು ನೋಡ್ಬೋದು. ಕೆಳಗಡೆ ಕಮೆಂಟ್ಸ್ಗಳು ಕಾಣ್ತಾ ಇದೆ, ಕಮೆಂಟ್ಸ್ಗಳನ್ನು ನೋಡ್ಬೋದು. ಹಾಗೆ ಈ ರೀತಿ ನಿಮ್ಮ ಅಕೌಂಟ್ನ ನೀವು ಮ್ಯಾನೇಜ್ ಮಾಡ್ಬೋದು. ಗೆಳೆಯರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.